ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್ ತಾಲೂಕು ಆಫೀಸ್ ಹತ್ತಿರ. ಸಂಗ್ರೇಶ್ ಅವರು ಶಿವಮೊಗ್ಗ ನಗರಕ್ಕೆ ಬಂದಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಅವರನ್ನು ಭೇಟಿ ಮಾಡಿದ್ವಿ. ಫೆಬ್ರವರಿನಲ್ಲಿ ಅವರನ್ನು ಭೇಟಿ ಮಾಡಿದ್ವಿ. ಚುನಾವಣೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ವಿ. ಮಾಡ್ತೇನೆ ಅಂತೇಳಿ ಹೇಳಿದ್ರು. ಶಿವಮೊಗ್ಗಕ್ಕೆ ಬಂದಿರೋಂಥ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳಿಗೆ ನಾವು ಕೇಳಿದ್ದೇವೆ, ಚುನಾವಣಾ ಆಯುಕ್ತರಿಗೆ, ನೀವು ಚುನಾವಣೆ ಮಾಡಿ ಯಾಕೆ ಮೀನಾಮೇಷ ಇಡಿಸ್ತಿದ್ದೀರಾ ಅಂತ. ಈ ಹಿಂದೆ ತಾವು ಬಂದಾಗ ಚುನಾವಣೆಯನ್ನು ಮಾಡ್ತೇನೆ ಅಂತ ಮಾತನ್ನು ಹೇಳಿದ್ರಿ. ರಿಸರ್ವೇಷನ್ ಸರ್ಕಾರ ಕೊಡಬೇಕು, ಅದು ಕೊಟ್ಟರೆ ಅದ್ರ ಪ್ರಕಾರ ಮಾಡ್ತೇನೆ, ಕೊಡದೆ ಹೋದರೆ ಹಳೆಯ ರಿಸರ್ವೇಷನಿನ ಅನುಗುಣವಾಗಿ ನಾನು ಚುನಾವಣೆ ಮಾಡ್ತೇನೆ ಅಂಥೇಳಿ ಹೇಳಿದ್ರಿ. ನಿಮ್ಮ ಮಾತನ್ನು ನೀವು ಉಳಿಸ್ಕೋಬೇಕು ಅಂತ ಆಗ್ರಹ ಮಾಡಿದ್ದೇವೆ. ನಾವು ಯಾಕೆ ಮಾಡಲಿಲ್ಲ ಕೇಳಿದ್ದೇವೆ. ಸುಪ್ರೀಂ ಕೋರ್ಟಿನ ಆದೇಶ ಇದ್ದರೂ ಕೂಡ ಸರ್ಕಾರದಿಂದ ಮೀಸಲಾತಿಯನ್ನು ಪ್ರಕಟ ಮಾಡದೇ ಇರುವಂಥ ಸ್ಥಿತಿಯೊಳಗಡೆ ಇದ್ದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕಾಗಿರೋಂಥದ್ದು, ಚುನಾವಣಾ ವ್ಯವಸ್ಥೆಯನ್ನು ಉಳಿಸಬೇಕಾಗಿರೋಂಥದ್ದು ಚುನಾವಣಾ ಆಯೋಗ, ಚುನಾವಣಾ ಅಧಿಕಾರಿಗೆ ಮಾಡಬೇಕು. ನೀವು ಮಾಡಿಲ್ಲ, ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಸರ್ಕಾರ ಕೊಡಲ್ಲ, 2 ವರ್ಷ ಕೊಡಲ್ಲ, ಚುನಾವಣೆ ಮಾಡ್ತೀರಾ ಇಲ್ವಾ? ಸುಪ್ರೀಂ ಕೋರ್ಟಿನ ಆದೇಶವನ್ನು ಯಾಕೆ ಗಾಳಿಗೆ ತೂರ್ತೀರಿ? ಇದು ಅಕ್ಷಮ್ಯ ಅಪರಾಧ ಆಗತ್ತೆ ಅಂತೇಳಿ ಅವ್ರು ಹೇಳಿದ್ರು. ಸುಪ್ರೀಂ ಕೋರ್ಟಿಗೆ ನಾವು ಆದೇಶವನ್ನು ಗಮನದಲ್ಲಿ ಇಟ್ಟುಕೊಂಡು ಹೈಕೋರ್ಟಿಗೆ ನಾವು ಹೋಗಿದ್ದೇವೆ, ಹೈಕೋರ್ಟಲ್ಲಿ ಆದೇಶ ತೊಗೊಂಡು ನಾವು ಚುನಾವಣೆಯನ್ನು ಮಾಡ್ತೇವೆ ಅಂತ. ಹಳೆ ರಿಸರ್ವೇಷನಿಗೆ ಮಾಡಬೇಕು ಅಂತ ಹೇಳಿದರೆ ಅದರೊಳಗಡೆ ಒಂದು ಗೈಡ್ಲೈನ್ ಇದೆ, ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಅದಕ್ಕೆ ಪೂರಕವಾದಂಥ ತಯಾರಿಯನ್ನು ಈಗ ಮಾಡ್ಕೊಳ್ತಾ ಇದ್ದೀವಿ. ಈ ಹಿಂದೆ ಚರ್ಚೆ ಮಾಡಿದ್ರಿ, ನೀವು ಪತ್ರಿಕಾಗೋಷ್ಠಿ ಮಾಡಿದ್ರಿ, ಹಾಗಾದರೆ ಸುಪ್ರೀಂ ಕೋರ್ಟ್ ಆದೇಶ ನೋಡಿರಲಿಲ್ವಾ? ಇದಾದ ಹೊಸದ ಸಂಗತಿಯನ್ನು ಹೇಳ್ತಾ ಇದ್ದೀರಲ್ಲ. ಸುಪ್ರೀಂ ಕೋರ್ಟ್ 2 ರೀತಿ ಆದೇಶ ಮಾಡೋಕ್ಕಾಗಲ್ಲ ಅಂತ ಚರ್ಚೆ ಮಾಡಿದ್ದಾರೆ. ಆದೇಶ ತೊಗೊಂಡು ಚುನಾವಣೆ ಮಾಡ್ತೇವೆ ಅನ್ನೋ ಭರವಸೆ ಮಾತನ್ನು ಅವ್ರು ಹೇಳಿದ್ದಾರೆ. ಚುನಾವಣಾ ಆಯೋಗದ ಮಾತನ್ನು ಆಯೋಗನೇ ನಡೆಸದೇ ಹೋದರೆ ಇನ್ಯಾರನ್ನು ನಂಬಬೇಕು ನಾಗರಿಕರು? ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನೀವೇ ಚುನಾವಣೆ ಮಾಡಬೇಕು, ನಿಮ್ಮ ಜವಾಬ್ದಾರಿ. ಮಾಡಿ ಅಂತ ಹೇಳಿದ್ದೇವೆ. ಇದು ಅಕ್ಷಮ್ಯ ಅನ್ನೋಂಥ ಮಾತನ್ನು ಕೂಡ ಹೇಳಿದೆ.